ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಜರ್ನಿ ಬೈಟ್ಸ್. ತಮ್ನೇಲ್ ನೋಡೇ ಗೊತ್ತಿರುತ್ತೆ ಈ ವಿಡಿಯೋ ಏನು ಅಂತ, ಆದರೂ ಇಂಟ್ರಡಕ್ಷನ್ ಮಾಡಲೇಬೇಕಲ್ವಾ, ಅದಕ್ಕೆ ಹೇಳ್ತಿದ್ದೀನಿ. ಆನ್ ದ ವೇ ಟು ಮೈ ಅಮ್ಮಮ್ಮ ಗಾರಿ ಇಲ್ಲು. ಈ ವಿಡಿಯೋ ನನಗೆ ತುಂಬ 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 ಸ್ಪೆಷಲ್. ಯಾಕೆ ಅಂತಂದರೆ ನನ್ನ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ಇಲ್ಲೇ ಇದೆ. ಇನ್ನೂ ಸಮ್ಮರ್ ಹಾಲಿಡೇಸ್ ಬರೋಕ್ಕೆ ಇಲ್ಲ, ಆದರೂ ಆಗಲೇ ಸ್ಟಾರ್ಟ್ ಮಾಡ್ಕೊತಿದ್ದೆ. ಇನ್ನೊಂದು 10 ಡೇಸ್ ಇದೆ, ಇನ್ನೊಂದು 5 ಡೇಸ್ ಇದೆ, ಅಮ್ಮ ನನ್ನನ್ನು ಅಮ್ಮಮ್ಮ ಮನೆಗೆ ಕಳಿಸು ಅಂತ. ಆ ಟೈಮಲ್ಲಿ ಇನ್ನೂ ತುಂಬ ದೊಡ್ಡ ಸರ್ಕಸಲ್ಲಿ ಮಾಡ್ತಿದ್ದೆ ಅಮ್ಮನ ಹತ್ರ, ನನ್ನನ್ನು ಅಮ್ಮಮ್ಮ ಮನೆಗೆ ಕಳಿಸು ಅಂತ. ಯಾಕೆ ಅಮ್ಮಮ್ಮ ಮನೆ ಇಷ್ಟೊಂದು ಸ್ಪೆಷಲ್ ಅಂತ ಅಂದರೆ, ಇಲ್ಲಿರೋ ವಾತಾವರಣ ಆಗಲಿ, ಇಲ್ಲಿರೋ ಜನರಾಗಲಿ, ಸ್ಪೆಷಲ್ ಆಗಿ ನಮ್ಮ ಅಮ್ಮಮ್ಮ ತಾತಪ್ಪ ಅವರ ಪ್ರೀತಿ ಎಲ್ಲಿ ಸಿಗುತ್ತೆ ಹೇಳಿ. ಅದಕ್ಕೆ ಈ ವಿಡಿಯೋ ನನಗೆ ತುಂಬ ಸ್ಪೆಷಲ್. ಈಗ ನೀವು ನೋಡ್ತಿರೋದೆಲ್ಲನೂ ಇದು ಮಾವಿನ ಮರ. ಅಟ್ಲೀಸ್ಟ್ ಒಂದು ಮನೆಗೆ ಒಂದು ಎಕರೆ ಆಗಲಿ, ಸ್ವಲ್ಪ ತೋಟ ಆದರೂ ಮಾವಿನ ತೋಟ ಇದ್ದೇ ಇರುತ್ತೆ. ಬಿಕಾಸ್ ವರ್ಲ್ಡ್ ಫೇಮಸ್ ಮ್ಯಾಂಗೋಸ್ ನಮ್ಮೂರು. ಇದು ಒಂದು VIP ಸ್ಕೂಲ್. ಇಲ್ಲಿ ಬಂದು ನಮ್ಮ ವೈಭವ್ ಓದ್ತಿದ್ದಾನೆ ಇವಾಗ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ನಾನು ಸ್ಲೋ ಮೋಷನ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಇದು ಬಂದು ನಮ್ಮ ಬೆಸ್ಟಿ ಊರು. ಈ ಕಡೆ ಒಂದು ಸ್ವಲ್ಪ ರೈಟ್ ಟರ್ನ್ ಮಾಡಿಕೊಂಡ್ರೆ ನಮ್ಮ ಬೆಸ್ಟಿ ಊರು ಬರುತ್ತೆ. ಆ್ಯಂಡ್ ಸ್ಟ್ರೈಟ್ ಹೋದರೆ ನಮ್ಮ ಅಮ್ಮಮ್ಮ ಮನೆ ಬರುತ್ತೆ. ಓಕೆ, ಇಲ್ಲಿ ನೋಡಿದ್ರಾ ರೋಡ್ ಎಷ್ಟು ಚೆನ್ನಾಗಿದೆ ಅಂತ. ಒಳ್ಳೆ ಹೈವೇ ರೋಡಲ್ಲಿ ಹೋಗ್ತಿರೋ ಫೀಲಿಂಗ್ ಇದೆ. ಇವಾಗೆಲ್ಲ ಚೆನ್ನಾಗಿದೆ, ಮುಂದೆ ನೋಡಿ ಬರುತ್ತೆ. ಇಲ್ಲೂ ಓಕೆ, ಒಂದು ಸ್ವಲ್ಪ ರೋಡ್ ಹಂಗೂ ಹಿಂಗೂ ಇದ್ರೇನು ಹೋಗ್ಬೋದು. ಊರಷ್ಟು ಮರ್ತೋಗ್ಬಿಟ್ಟಿದೆ. ಬಟ್ ಚೈಲ್ಡ್ಹುಡ್ಡಲ್ಲಿ ನಾನು ಬಂದಾಗ ನೀರಲ್ಲಿ ಬರಬೇಕಾಗಿತ್ತು. ಫಿಶಿಂಗ್ ನಡೀತಿತ್ತು, ಬಟ್ಟೆ ಒಗಿತಿದ್ರು, ಎಲ್ಲ ಆ್ಯಕ್ಟಿವಿಟೀಸು ಇಲ್ಲಿ ನಡೀತಿತ್ತು. ಆ್ಯಂಡ್ ನಂಗೆ ನೆನಪಿದ್ದಾಗ ಒಂದು ಬಿಗ್ ಫ್ಯಾಕ್ಟ್ರಿ ಬರಬೇಕಲ್ವಾ. ಹಾಂ, ಬಂದೇ ಬರ್ತು. ಇದು ಬಿಗ್ ಫ್ಯಾಕ್ಟ್ರಿ. ನಾನು ಚಿಕ್ಕವಾಗಿದ್ದಾಗೂ ಇತ್ತು, ಇವಾಗೂ ಇದೆ. ಫ್ಯಾಕ್ಟ್ರಿ ಆದಮೇಲೆ ರೋಡು ಚೆನ್ನಾಗಿರಲ್ಲ. ಈಗ ನೋಡಿ, ಆವಾಗ ಹೈವೇ ರೋಡಲ್ಲಿ ಹೋಗ್ತಿರೋ ಫೀಲಿಂಗ್ ಬಂದಿತ್ತು. ಇವಾಗ ನೋ ವರ್ಡ್ಸ್, ಏನು ಹೇಳಬೇಕು ಅಂತ ಗೊತ್ತಿಲ್ಲ. ರೋಡಲ್ಲಿ ಹೋಗ್ತಿಲ್ಲ, ಬಟ್ ಸೈಡಲ್ಲಿ ಹೋಗ್ತಿದೆ. ಈಗ ಅಟ್ಲೀಸ್ಟ್ ರೋಡ್ಗಿಂತ ಸೈಡೇ ಬೆಟರ್. ಅದಕ್ಕೆ ಸೈಡಲ್ಲೇ ಹೋಗ್ಬೇಕು. ಬಂದ್ಬಿಟ್ವಿ ಅಂತಂದರೆ ಬಂದ್ಬಿಟ್ಟಿಲ್ಲ, ವಿಲೇಜ್ ಬಂತಷ್ಟೇ. ಅಮ್ಮಮ್ಮ ಮನೆಗೆ ಹೋಗೋಕ್ಕೆ ಒಂದು ಸ್ವಲ್ಪ ಒಳಗಡೆ ಹೋಗಬೇಕಾಗಿತ್ತು. ಸೊ ಒಂದು ಸ್ವಲ್ಪ 1 ಮಿನಿಟ್ ಆ ಥರ ಇರುತ್ತೆ ಅಷ್ಟೇ. ಬಟ್ ಇಲ್ಲಿ ಒಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಬೇಗ ಹೋಗ್ಬಿಡ್ಬೋದು ಬಿಡಿ. ಓಕೆ, ಸ್ಟ್ರೈಟಾಗಿರೋದೆ ನಮ್ಮ ಅಮ್ಮಮ್ಮ ಮನೆ. ಓಕೆ, ವೆಲ್ಕಮ್. ಇದು ಬಂದು ನಮ್ಮ ಓಲ್ಡ್ ಟ್ರ್ಯಾಕ್ಟರ್. Here is my ಅಮ್ಮಮ್ಮ. ಹಾಯ್ ಅಮ್ಮಮ್ಮ. ಓಕೆ, ನಾನು ಹೇಳ್ತಿದ್ದೀನಿ ಅಮ್ಮಮ್ಮ ಹಾಯ್ ಮಾಡು ಅಂತ. ಓಕೆ, ಇಲ್ಲಿ ಬಾಯ್ ಮಾಡಿದ್ರು, ಮತ್ತೆ ಹಾಯ್ ಮಾಡು ಅಂತಂದೆ. ಎಂಟ್ರಿ ಆಗಿದ ತಕ್ಷಣ ಅಮ್ಮಮ್ಮನ ಹುಡ್ಕೊಂಡಂತೂ ಫಸ್ಟು ಕಿಚನ್ ರೂಮ್ಗೆ ಬರ್ತೀನಿ. ಸೊ ಇಲ್ಲೇ ಇದ್ರಲ್ವ, ಅದಕ್ಕೆ ಕಿಚನ್ ಟೂರು ಮಾಡಿಬಿಡೋಣ ಹಾಗೆ. ಇದು ಬಂದು ಕಿಚನ್. ಇಲ್ಲೊಂದು ಫ್ರಿಜ್ ಇದೆ, ಬಟ್ ಏನೂ ಇರೋದಿಲ್ಲ ಅದರಲ್ಲಿ. ಅಮ್ಮಮ್ಮ ಏನೂ ಇಡಲ್ಲ, ಯಾಕೆಂದರೆ ಎಲ್ಲ ನ್ಯಾಚುರಲ್ ಆಗಿ ಫ್ರೆಶ್ ಆಗಿ ವೆಜಿಟೇಬಲ್ಸ್ ಆಗಲಿ ಎಲ್ಲನೂ ಸಿಗುತ್ತೆ. ಅದಕ್ಕೆ ಏನಕ್ಕೆ ಕೇಳು ಫ್ರಿಜ್ ಯೂಸ್ ಮಾಡೋದು, ಅದಕ್ಕೆ ಫ್ರಿಜ್ ಇಲ್ಲ. ಸೊ ಇದು ಬಂದು ಹಾಲ್.
ದೇವನ ಮನೆ. ಮತ್ತು ಇಲ್ಲಿ ಬಂದು ಆನಿಯನ್ ಇದೆ. ನಾನು ಬಂದಾಗ ಒಂದು ಸ್ಟಿಕ್ಕರ್ ತೊಗೊಂಬಂದಿದ್ದೆ, ವಾಲ್ ಸ್ಟಿಕ್ಕರ್ಸ್. ಸೊ ನಾನು ಈ ಥರ ರಿನೋವೇಟ್ ಮಾಡ್ತಾ ಕಿಚನ್. ಒಂದು ಸ್ವಲ್ಪ ಶಾರ್ಟೇಜ್ ಬಂತು, ನೆಕ್ಸ್ಟ್ ಟೈಮ್ ಅಡ್ಜಸ್ಟ್ ಮಾಡ್ಬಿಡೋಣ. ಇದು ಬಂದು ಅಕ್ಕಪಕ್ಕ, ಇದು ಬಂದು ಅಮ್ಮಮ್ಮ ಮನೆ, ಇದು ಫ್ರಂಟ್ ಡೋರ್. ಸ್ಟಾರ್ಟಿಂಗ್ ಬಂದಿದ್ದು ಬ್ಯಾಕ್ ಡೋರ್. ನಮ್ಮ ತಾತಪ್ಪ ಸಾಕ್ತಿರೋ ನಾಯಿಗಳು. ಸೈಡ್ ಇಲ್ಲಿ ಬಂದು ನಮ್ಮ ಅಪ್ಪ ನಮ್ಮ ತಾತಪ್ಪ ಮಾವಿನ ತೋಟಕ್ಕೆ ಹೋಗ್ತಿದ್ದಾರೆ ಮಾವಿನಕಾಯಿಗಳನ್ನ ಕಿತ್ಕೊಂಬರೋಕ್ಕೆ. ಯಾಕಂದರೆ ಅದು ನಾನು ನೆಕ್ಸ್ಟ್ ಡೇ ಬ್ಯಾಂಗ್ಳೂರಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಇಲ್ಲೆಲ್ಲ ನಂಬೆ. ಓಕೆ, ರನ್. ಇದು ನಮ್ಮ ಫ್ಯಾಮಿಲಿ ಫೋಟೋ. ನಾನಿದ್ದೀನಿ ಇದರಲ್ಲಿ. ಇದು ಬಂದು ಬ್ಯಾಕ್ ಡೋರ್. ಸ್ಟಾರ್ಟಿಂಗಲ್ಲಿ ವಿಡಿಯೋ ಬಂದಿತ್ತು. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಸ್ಮಾಲ್ ಬಾಕ್ಸಸ್ ಥರ ಇದೆ ಅಲ್ವಾ. ಇದು ಬಂದು ನಮ್ಮ ತಾತಪ್ಪ ಪಿಜನ್ಸ್ಗಂತ ಮಾಡಿರೋದು. ಮ್ಯಾಕ್ಸಿಮಮ್ ಪಿಜನ್ಸ್ ಇಲ್ಲೇ ಇರುತ್ತೆ. ಮಾರ್ನಿಂಗ್ ಹೋಗಿಬಿಟ್ಟು ಸುತ್ತಾಡ್ಕೊಂಡು ಬಂದು ಈವ್ನಿಂಗ್ ಟೈಮಲ್ಲಿ ಬಂದು ರೆಸ್ಟ್ ಮಾಡಿ ಮತ್ತೆ ಮಾರ್ನಿಂಗ್ ಹೋಗಿಬಿಡುತ್ತೆ. ಆ್ಯಂಡ್ ಇಟ್ಸ್ ಟೈಮ್ ಟು ಲೀವ್ ಆ್ಯಂಡ್ ವಿ ಆರ್ ವೇಟಿಂಗ್ ಫಾರ್ ಮೈ ಮಾಮ್. ಇವತ್ತು ಟೈಮ್ ಹೇಗೆ ಹೋಯಿತು ಅಂತ ಕೂಡ ಗೊತ್ತಾಗಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್